ಬಂದ್ರ ಇಲ್ಲ ಶುರು ಮಾಡ್ಬೋದಾ? ಈ ತರದ ಹುಲ್ಲನ್ನ ನೀವೆಲ್ಲ ನೋಡೇ ಇರ್ತೀರ. ನೋಡಕ್ಕೆ ನಿಮ್ಗೆ ಸ್ವಲ್ಪ ಗರ್ಕೆ ತರನೇ ಇರುತ್ತೆ, ಆದ್ರೆ ಇದು ಗರ್ಕೆ ಅಲ್ಲ. ನೀವು ಯಾವ್ದಾದ್ರು ಒಂದು ಸೊಪ್ಪಿನ ಕಂತೆ ತಗೊಂಡ್ರೆ ಆ ಸೊಪ್ಪಿನ ಕಂತೆಯಲ್ಲಿ ಇದೊಂದು ಹುಲ್ ಬಂದೇ ಇರುತ್ತೆ, ಗಮನಿಸಿರ್ತೀರ. ಕಳೆ ಅಂತ ತೆಗೆದು ಪಕ್ಕಕ್ಕೆ ಇಡ್ತೀವಿ. ಇದರ ಹೆಸರೇ ನಾವು ಕರೆಯೋದು ನಾಯಿ ಹುಲ್ಲು ಅಂತ. ನಾಯಿ ಹುಲ್ಲು ಅಂತ ಏನಕ್ಕೆ ಕರೀತಾರೆ? ನಾಯಿ ಸಾಕಿರೋರಾಗ್ಲಿ ಅಥವಾ ಯಾವ್ದಾದ್ರು ಹೊರಗಡೆ ನಾಯಿನ ಗಮನಿಸಿರ್ತೀರಾ, ಯಾವ್ದೋ ಒಂದು ಹುಲ್ಲನ್ನ ಹುಡ್ಕೊಂಡು ಹೋಗಿ ತಿಂತಾ ಇರತ್ತೆ, ಗಮನಿಸಿರ್ತೀರಾ. ಅದು ಇದೇ ಹುಲ್ಲು. ಏನಕ್ಕೆ ತಿನ್ನತ್ತೆ ಅಂದ್ರೆ, ತನ್ನ ಹೊಟ್ಟೆ ಯಾವಾಗ ಕೆಟ್ಟಿರತ್ತೆ ಈ ತರದ ಹುಲ್ಲನ್ನ ಹುಡ್ಕೊಂಡೋಗಿ ತನಗೆಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹುಲ್ಲನ್ನ ತಿಂದು ವಾಂತಿಯನ್ನ ಮಾಡ್ಕೊಂಡು ಒಂದ್ ಕಡೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ. ಅವತ್ತಿನ ದಿನ ನೀವು ಅದಕ್ಕೆ ಬೇಕಾದ ಆಹಾರ ಆಗ್ಲಿ ಹಾಲಾಗ್ಲಿ ಏನೇ ಇಟ್ಟರು ಕೂಡ ಒಂದು ಚೂರು ಮುಟ್ ನೋಡೋದಿಲ್ಲ. ಪೂರ್ತಿ ದಿನ ಉಪವಾಸ ಮಾಡಿ ಮಾರನೇ ದಿನ ತನ್ನ ಹೊಟ್ಟೆ ಸರಿ ಹೋಗಿರುತ್ತೆ, ತನ್ಗೇನ್ ಬೇಕೋ ತಿನ್ಕೊಂಡು ಲವಲವಿಕೆಯಿಂದ ಓಡಾಡ್ಕೊಂಡು ಆರಾಮಾಗಿರುತ್ತೆ. ಇದು ನಾಯಿ ಮಾತ್ರ ಅಲ್ಲ, ನಾಯಿ ಜಾತಿಗೆ ಸೇರುವ ಬೆಕ್ಕು, ಹುಲಿ, ಸಿಂಹ, ಚಿರತೆ ಈ ತರದ ಎಲ್ಲಾ ಪ್ರಾಣಿಗಳು ಕೂಡ ತಮ್ಮ ಹೊಟ್ಟೆ ಯಾವಾಗ ಕೆಟ್ಟಿರತ್ತೆ ಈ ತರದ ಹುಲ್ಲನ್ನ ತಿಂದು ತಮ್ಮ ಹೊಟ್ಟೆಗಳನ್ನ ಸರಿ ಮಾಡ್ಕೊಳ್ಳುತ್ತೆ. ಈ ತರದ ಹುಲ್ಲು ಹೆಚ್ಚು ಮಳೆಗಾಲದಲ್ಲಿ ಬಿಡೋದ್ರಿಂದ ಬರೀ ನಾಯಿ ಹುಲ್ಲನ್ನ ಕೊಯ್ದು ಹಸುಗಳಿಗೆ ಹಾಕ್ತಾರೆ. ಯಾಕೆಂದ್ರೆ ಹಸಿ ಹುಲ್ಲು ಹಸುಗಳಿಗೆ ಹೆಚ್ಚು ಜೀರ್ಣಶಕ್ತಿಯನ್ನ ಕೊಡುತ್ತೆ, ಹೆಚ್ಚು ಹಾಲನ್ನ ಕೊಡುತ್ತೆ ಅಂತ ಕೇಳಿಸ್ಕೊಂಬಿಡಿ. ಒಂದ್ ನಿಮಿಷ ಮಧ್ಯ ಮಾತಾಡ್ಬಿಡಿ, ಕೇಳಿಸ್ಕೊಡಿ. ಹಸುಗಳಿಗೆ ಹೆಚ್ಚು ಜೀರ್ಣಶಕ್ತಿಯನ್ನ ಕೊಡುತ್ತೆ ಹಾಗೂ ಹೆಚ್ಚು ಹಾಲನ್ನ ಕೊಡುತ್ತೆ ಅಂತ ಆ ಕಾರಣಕ್ಕೆ ಈ ಹುಲ್ಲನ್ನ ಕೊಯ್ದು ಹಾಕ್ತಾರೆ. ನಮಗೂ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗ್ಲಿ ಅಂತ ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಈ ತರದ ಸೊಪ್ಪನ್ನ ಕೂಡ ನೀವೆಲ್ಲ ನೋಡೇ ಇರ್ತೀರಾ. ಇದು ಕೂಡ ಖಾಲಿ ಜಾಗಗಳಲ್ಲಿ ಹೆಚ್ಚು ಬಿಟ್ಟಿರುತ್ತೆ. ಒಮ್ಮೊಮ್ಮೆ ಸೊಪ್ಪಿನ ಕಂತೆಯಲ್ಲೂ ಬಂದೇ ಇರುತ್ತೆ. ಈ ತರ ಬಿಳಿ ಹೂವು ಬಿಟ್ಟಿರುತ್ತೆ, ಗಮನಿಸಿರ್ತೀರ. ಇದರ ಹೆಸರನ್ನ ನೀವೆಲ್ಲ ಕೇಳೇ ಇರ್ತೀರ. ಹೊನಗೊನೆ ಸೊಪ್ಪು ಅಂತ ಕರೀತಾರೆ. ನಿಮ್ಗೆ ಹೊನಗೊನೆ ಸೊಪ್ಪಿನಲ್ಲಿ ಹಲವಾರು ತರದ ಜಾತಿಯ ಹೊನಗೊನೆ ಸೊಪ್ಪು ಬರುತ್ತೆ. ಅದರಲ್ಲಿ ಇದು ಕೂಡ ಒಂದು ತರಹದ ಜಾತಿಯ ಹೊನಗೊನೆ ಸೊಪ್ಪು. ಇದರ ಮೂಲ ಹೆಸರು ನಾವು ಕರೆಯೋದು ಕಾಡು ಹೊನಗೊನೆ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ತೋಟಗಳಲ್ಲಿ ಸ್ವಲ್ಪ ಮಳೆ ಬಿದ್ದರೆ ಸಾಕು ಯಥೇಚ್ಛವಾಗಿ ಬೆಳೆಯುವಂತ ಹೊನಗೊನೆ ಸೊಪ್ಪು. ಇದಕ್ಕೆ ಮತ್ತೆ ನೀರ್ ಬೇಡ, ಗೊಬ್ಬರ ಬೇಡ. ಹೊನಗೊನೆ ಸೊಪ್ಪಿನ ಒಂದು ವಿಶೇಷತೆ, ಹೊನಗೊನೆ ಸೊಪ್ಪನ್ನ ವಾರಕ್ಕೆ ಒಂದು ದಿನ ಇದರಲ್ಲಿ ಪಲ್ಯ ಅಥವಾ ಹುಳಿ ಮಾಡಿ ಉಪಯೋಗಿಸೋದ್ರಿಂದ ನಮ್ಮ ಕಣ್ಣಿನ ತೀಕ್ಷ್ಣತೆ ಜಾಸ್ತಿ ಆಗತ್ತೆ ಅಂತ ಹಿಂದಿನ ಕಾಲದಿಂದ ಇವತ್ತಿನ ತನಕ ಇದನ್ನು ಉಪಯೋಗಿಸ್ಕೊಂಡ್ ಬಂದಿದ್ದಾರೆ. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಇದು ಕೂಡ ಮತ್ತೊಂದು ತರಹದ ಜಾತಿಯ ಹೊನಗೊನೆ ಸೊಪ್ಪು. ಎಲೆ ನೋಡಕ್ಕೆ ನಿಮ್ಗೆ ಅದೇ ತರ ಬರುತ್ತೆ. ಇದರ ಮೂಲ ಹೆಸರು ನಾವು ಕರೆಯೋದು ಪುರುಷ ರತ್ನ ಅಂತ ಕರಿತೀವಿ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ? ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಲಿ ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೇದು. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಈ ತರದ ಸೊಪ್ಪನ್ನ ಎಲ್ಲ ನೋಡೇ ಇರ್ತೀರ. ನಿಮ್ಮ ಮನೆಗಳಲ್ಲಿ ಒಂದು ಗಿಡದ ಪಾಟ್ ಇಟ್ಕೊಂಡ್ರೆ ಮೊದಲು ಬೆಳೆಯುವಂತ ಕಳೆ ಹುಳಿ ಸೊಪ್ಪು ಅಥವಾ ಉಳ್ಳಂಪುರುಚಿ ಅಂತ ಕರಿತೀವಿ. ಎಲೆ ತಿನ್ನಕ್ಕೆ ನಿಮ್ಗೆ ಹುಳಿಯಾಗಿ ರುಚಿಯಾಗಿರತ್ತೆ. ನೋಡಿ, ಇದರಲ್ಲಿ ಸಣ್ಣದಾದ ಬೆಂಡೆಕಾಯಿ ಬಿಟ್ಟಂಗ ಒಂದು ಕಾಯಿ ಕೂಡ ಬಿಟ್ಟಿರುತ್ತೆ. ಎಲೆಗಿಂತ ಹೆಚ್ಚು ರುಚಿಯಾಗಿ ಹುಳಿಯಾಗಿರುತ್ತೆ. ಹುಳಿಯ ಅಂಶ ಇರ್ಲಿ ಅಂತ ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಇದನ್ನ ಎಲ್ಲ ನೋಡಿರ್ತೀರಾ ಅಥವಾ ಹೆಸರು ಕೇಳೇ ಇರ್ತೀರಾ.
ಇದರ ಹೆಸರು ಒಂದೆಲಗ ಅಥವಾ ಬ್ರಾಹ್ಮಿ ಅಂತ ಕರೀತಾರೆ. ನೋಡಿ, ಎಲೆ ನೋಡಕ್ಕೆ ನಮ್ಮ ಮೆದುಳು ಹೇಗಿರುತ್ತೋ ಅದೇ ಆಕಾರದಲ್ಲಿರುತ್ತೆ, ನಮ್ಮ ಬ್ರೈನ್ ಯಾವ ತರ ಇರುತ್ತೋ ಅದೇ ತರ ಇರುತ್ತೆ. ಆದ್ರಿಂದ ಚಿಕ್ಕ ಮಕ್ಕಳಿಗೆ 2-3 ಎಲೆಗಳನ್ನ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕೊಡ್ತಾರೆ. ಯಾಕಂದ್ರೆ ಮಗುವಿಗೆ ಸಣ್ಣ ವಯಸ್ಸಿಂದನೇ ಜ್ಞಾಪಕದ ಶಕ್ತಿ ಚೆನ್ನಾಗಾಗ್ಲಿ ಅಂತ ಆ ಕಾರಣಕ್ಕೆ ಇದನ್ನ ಕೊಡ್ತಾರೆ. ನಾವು ತಗೊಂಡ್ರು ಕೂಡ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಇದನ್ನ ಎಲ್ಲ ನೋಡಿರ್ತೀರಾ ಅಥವಾ ಹೆಸರು ಕೇಳಿರ್ತೀರಾ. ಇದರ ಹೆಸರು ನೆಲಾನೆಲ್ಲಿ ಅಂತ ಕರೀತಾರೆ. ನೋಡಿ, ನೆಲಾನೆಲ್ಲಿಯ ಎಲೆಯ ಕೆಳಗಡೆ ನಿಮ್ಗೆ ಸಾಸಿವೆ ಕಾಳಷ್ಟೇ ನೆಲ್ಲಿಕಾಯಿ ಬಿಟ್ಟಿರುತ್ತೆ. ಅತಿ ಸಣ್ಣದಾದ ನೆಲ್ಲಿಕಾಯಿ, ಒಂದು ಗುರುತಿಸುವ ವಿಧಾನ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ? ಬರೀ ನೆಲನೆಲ್ಲಿಯ ಎಲೆಯನ್ನ ಕಿತ್ಕೊಂಡ್ಬಂದು ಚೆನ್ನಾಗಿ ತೊಳೆದು ಇದರಲ್ಲಿ ಕಷಾಯವನ್ನ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಕಾಫಿ ಲೋಟದಷ್ಟು 1 ವಾರದ ತನಕ ತಗೊಂಡ್ರೆ ನಮ್ಗೆ ಕಣ್ಣಲ್ಲಿ ಆಗುವ ಹಳದಿ ಕಾಯಿಲೆ, ಜಾಂಡೀಸ್ಗೆ ಇದು ರಾಮಬಾಣ. ಈಗಲೂ ಕೂಡ ನಗರಗಳಿಂದ ಬರ್ತಾರೆ. ಯಾರ್ಯಾರ ದೇಹ ಸ್ಥಿತಿಗೆ ಇಂಗ್ಲಿಷ್ ಮೆಡಿಸಿನ್ ಆಗಲ್ಲ ಅವರೆಲ್ಲ ಈ ತರದ ಸೊಪ್ಪನ್ನ ಕೇಳಿ ಅವ್ರಿಗಾಗಿರುವ ಸಮಸ್ಯೆಯನ್ನ ಬೇಗ ಗುಣಮುಖ ಮಾಡ್ಕೊಂತಾರೆ. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಹಾಕೊಂಡು ಉಪಯೋಗಿಸ್ಕೋಬಹುದು. ಕರೋನಾ ಸಮಯದಲ್ಲೂ ಕೂಡ ಈ ಸೊಪ್ಪನ್ನು ಉಪಯೋಗಿಸ್ಕೋಬಹುದು ಅಂತ ಇದನ್ನ ಹೇಳಿದ್ವಿ. ನೋಡಕ್ಕೆ ಕರ್ಬೇವಿನ ಸೊಪ್ಪು ತರನೇ ಇದೆ, ಆದ್ರೆ ಇದು ಕರ್ಬೇವಿನ ಸೊಪ್ಪಲ್ಲ. ಇದರ ಹೆಸರು ಚಕ್ರಮುನಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವ ವಿಟಮಿನ್ಗಳು ಅಂತ ನಾವೇನ್ ಕರಿತೀವಿ, ಎಲ್ಲಾ ತರಹದ ವಿಟಮಿನ್ಗಳು ಈ ಸೊಪ್ಪಿನಲ್ಲಿ ಅಡಗಿರುತ್ತೆ. ಆದ್ರಿಂದ ನಮ್ಮ ದೇಹದಲ್ಲಿ ಯಾವ್ದಾದ್ರು ವಿಟಮಿನ್ ಕೊರತೆ ಇದ್ರೆ ಈ ಸೊಪ್ಪಿನ ಪಲ್ಯ ಅಥವಾ ಹುಳಿ ಮಾಡಿ ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ತಾನಾಗೆ ತಾನು ವೃದ್ಧಿ ಮಾಡುವಂತ ಶಕ್ತಿ ಈ ಸೊಪ್ಪಿಗೆ ಇದೆ. ಸಿಗತ್ತೆ ನಿಮ್ಗೆ, ಗಿಡಗಳು ಸಿಗತ್ತೆ. ಲಾಲ್ಬಾಗ್ ಹಿಂದೆ ಮುಂದೆ ನರ್ಸರಿಗಳಿಗೆ ಹೋದ್ರೆ ಮಲ್ಟಿ ವಿಟಮಿನ್ ಗಿಡ ಅಂತ ಕೇಳಿದ್ರೆ ಕೊಡ್ತಾರೆ. ಕರ್ಬೇವಿನ ಸೊಪ್ಪಿನ ಜಾತಿಗೆ ಸೇರಿದ್ದು ಹೆಚ್ಚು ಬಿಸಿಲು ಬೇಕು ಬೆಳೆಯಕ್ಕೆ. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಅಮೃತ ಬಳ್ಳಿ ಅಂತ ಕರೀತಾರೆ. ಅಮೃತ ಬಳ್ಳಿ ಇದನ್ನ ಹೆಚ್ಚು ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಲು ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೇದು. ಅದರ ಜೊತೆಗೆ ನಮ್ಗೆ ಅವಾಗವಾಗ ಬರುವಂತ ಕಾಯಿಲೆ, ಜ್ವರ ಅಥವಾ ನೆಗಡಿ, ಆ ತರದ ಕಾಯಿಲೆ ಬಂದಾಗ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಜೀರಿಗೆ ಸಮೇತ ಇದೊಂದು ಎಲೆಯನ್ನ ತಿಂದ್ರೆ ಸಾಕು, ನಮ್ಗೆ ಸಂಜೆ ಆಗೋಷ್ಟರಲ್ಲಿ ಯಾವ ಜ್ವರ ಇರಲಿ ನೆಗಡಿ ಇರಲಿ ಎಲ್ಲವನ್ನ ಕಡಿಮೆ ಮಾಡುವಂತ ಶಕ್ತಿ ಅಮೃತ ಬಳ್ಳಿ ಎಲೆಗೆ ಇದೆ. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನು ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಈ ತರದ ಸೊಪ್ಪನ್ನು ನೀವೆಲ್ಲ ನೋಡೇ ಇರ್ತೀರ. ಇದು ಕೂಡ ಸೊಪ್ಪಿನ ಕಂತೆಯಲ್ಲಿ ಬಂದಿರುತ್ತೆ. ದಂಟಿನ ಸೊಪ್ಪು ತಗೊಂಡಾಗ ಜಾಸ್ತಿ ಬಂದೇ ಇರುತ್ತೆ ಇದು. ಆದ್ರೆ ಯಾಕೋ ದಂಟಿನ ಸೊಪ್ಪು ತರ ಇಲ್ಲ ಅಂತ ತೆಗೆದು ಪಕ್ಕಕ್ಕೆ ಇಡ್ತೀವಿ. ಆದ್ರೆ ಇದರ ಹೆಸರೇ ನಾವು ಕರೆಯೋದು ತೋಟದ ಹರವೆ ಅಥವಾ ಹರವೆ ಸೊಪ್ಪು ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಇದೇ ತರ ಒಂದು ಸುತ್ತು ತೋಟಕ್ಕೆ ಬಂದ್ರೆ ಬರೀ ಈ ತರದ ಹರವೆ ಸೊಪ್ಪನ್ನ ಕಿತ್ಕೊಂಡ್ಬಂದು ಮಧ್ಯಾಹ್ನಕ್ಕೆ ಹುಳಿ ಮಾಡಿ ಉಪಯೋಗಿಸೋರು. ದಂಟಿನ ಸೊಪ್ಪಿಗಿಂತ ಹೆಚ್ಚು ರುಚಿಯಾಗಿ ಹುಳಿಯಾಗೋದು. ದಂಟಿನ ಜಾತಿಗೆ ಸೇರುವ ಸೊಪ್ಪುಗಳೆಲ್ಲವೂ ನಮ್ಮ ದೇಹದಲ್ಲಿ ರಕ್ತ ಶುದ್ಧಿ ಮಾಡೋ ಕಾರಣಕ್ಕೆ ಇದನ್ನು ಉಪಯೋಗಿಸ್ತೀವಿ. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನು ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಇದನ್ನ ಕೆಲವರು ನೋಡಿರ್ತೀರ, ಕೇಳಿರ್ತೀರ. ಈ ಗಿಡ ಸ್ವಲ್ಪ ದೊಡ್ಡದಾದ ನೀಲಿ ಹೂವ ಬಿಟ್ಟಿರುತ್ತೆ. ಇದರ ಹೆಸರು ನಾವು ಕರೆಯೋದು ಗುಬ್ಬಚ್ಚಿ ಬಾಳೆ ಎಲೆ ಅಂತ ಕರಿತೀವಿ. ಗುಬ್ಬಚ್ಚಿ ಬಾಳೆ ಎಲೆ ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ? ಹಿಂದಿನ ಕಾಲದಲ್ಲಿ ನೀವೇನಾದ್ರೂ ಬೇಸಿಗೆ ರಜಕ್ಕೆ ಅಜ್ಜಿ ಮನೆಗೆ ಹೋಗಿದ್ರೆ ಸಂಜೆ ಹೊತ್ತು ಏನಾದ್ರೂ ಮಾಡ್ಕೊಡಜ್ಜಿ ಅಂದಾಗ ಗುಬ್ಬಚ್ಚಿ ಬಾಳೆ ಎಲೆ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ಕೊಡೋರು. ಬರೀ ಗುಬ್ಬಚ್ಚಿ ಬಾಳೆ ಎಲೆ ಬೋಂಡ ಹೆಚ್ಚು ರುಚಿಯಾಗಿರುತ್ತೆ ಅಂತ ಇದರಲ್ಲಿ ಮಾಡಿ ಉಪಯೋಗಿಸೋರು. ಇವತ್ತಿನ ಕಷಾಯಕ್ಕೆ ಹಾಕಿದ್ವಿ. ಬೆರಕೆ ಸೊಪ್ಪಿನ ಹುಳಿಗಳಿಗೆ ಹಾಗೂ ಚಟ್ನಿ ಪುಡಿಗಳಿಗೆ ಇದನ್ನ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ನೋಡಿ, ಈ ತರದ ಸೊಪ್ಪನ್ನ ಇವತ್ತಿನ ಕಷಾಯಕ್ಕೆ ಹಾಕಿರೋದಿಲ್ಲ. ಇವತ್ತಿನ ಕಷಾಯಕ್ಕೆ ಈ ಸೊಪ್ಪನ್ನ ಹಾಕಿರೋದಿಲ್ಲ. ಇದರ ಹೆಸರು ನಮ್ಮ ಹಳ್ಳಿಗಳ ಕಡೆ ಕರೆಯೋದು ಬೇದಿ ಸೊಪ್ಪು ಅಥವಾ ಜಲಬೇದಿ ಸೊಪ್ಪು ಅಂತ ಕರಿತೀವಿ. ಅಂದ್ರೆ ನಾವು ನಗರಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ಕೆಟ್ಟಾಗ ಬೇದಿ ಆಗಕ್ಕೆ ಒಂದ್ ಮಾತ್ರೆ ತಗೊಂತೀವಿ, ನಿಲ್ಲೋದಕ್ಕೆ ಒಂದ್ ಮಾತ್ರೆ ತಗೊಂತೀವಿ. ಆದ್ರೆ ದೇವ್ರಿಗೆ ಮೊದ್ಲೇ ಗೊತ್ತಿತ್ತು ಈ ತರದ ಒಂದ್ ಸಮಸ್ಯೆ ಮನುಷ್ಯನಿಗೆ ಬಂದ್ರೆ ನಾನೊಂದ್ ಸೊಪ್ಪು ಇಡ್ಬೇಕು ಅಂತ, ಅದು ಇದೇ ಸೊಪ್ಪು.
ಸಮಸ್ಯೆ ಆದಾಗ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ 2 ಎಲೆಗಳನ್ನ ತಗೊಂಡ್ರೆ ಸಾಕು, ನಮ್ಗೆ ಬೇದಿ ಆಗಕ್ಕೆ ಶುರುವಾಗುತ್ತೆ. ಹೊಟ್ಟೆ ಆರಾಮ್ ಅನ್ಸಿದ ತಕ್ಷಣ ತಾನಾಗೆ ತಾನು ನಿಂತೋಗುತ್ತೆ. ಮತ್ತೊಂದು ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಆ ತರದ ಸಮಸ್ಯೆ ಇರೋರು ಈ ಸೊಪ್ಪನ್ನ ಉಪಯೋಗಿಸ್ಕೋಬಹುದು. ನಮ್ಮ ತೋಟದಲ್ಲಿ ನೀವೆಲ್ಲ ಹೆಚ್ಚು ನೋಡ್ತಾ ಇರೋದು ಎಲ್ಲ ಅಡಕೆ ಮರ. ಎಲ್ಲ ಅಡಕೆ ಮರ ಗಮನಿಸ್ತಾ ಇದ್ದೀರಾ ನೋಡಿ. ನಿಮ್ಗೆ ಅಡಕೆ ಮರದಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ರಿಂಗ್ಸ್ ಕಾಣಿಸ್ತಾ ಇದೆ. ಆ ರಿಂಗ್ಸ್ ನ ನಾವೇನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಅಡಕೆ ಮರದ ವಯಸ್ಸೆಷ್ಟು ಅಂತ ತಿಳ್ಕೊಳಕ್ಕೆ. ಎಷ್ಟು ವಯಸ್ಸಾಗಿದೆ ಅಡಕೆ ಮರಕ್ಕೆ ಅಂತ 3 ರಿಂಗಿಗೆ 1 ವರ್ಷದ ಲೆಕ್ಕ. 3 ರಿಂಗಿಗೆ 1 ವರ್ಷದ ಲೆಕ್ಕ. ನಾವು ಹಾಗೆ ಎಣಿಸ್ಕೊಂಡು ಹೋದ್ರೆ ನಮ್ಮ ತೋಟದಲ್ಲಿ ಇವತ್ತಿಗೆ 170 ರಿಂದ 180 ವರ್ಷದ ಹಳೆ ಅಡಕೆ ಮರಗಳು ಈಗಲೂ ಇದೆ. ಈಗಲೂ ಆರೋಗ್ಯವಾಗಿದೆ. ಈಗಲೂ 2.5 ರಿಂದ 3 ಕೆಜಿಗಳಷ್ಟು ಒಣ ಅಡಕೆಯನ್ನ ಈಗಲೂ ಕೊಡುತ್ತೆ. ಅಡಕೆ ಮರಕ್ಕೆ ಸಾವಿಲ್ಲ. ಎಷ್ಟು ವರ್ಷ ಬದುಕತ್ತೆ ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ತುಂಬಾ ಎತ್ತರಕ್ಕೆ ಬೆಳೆದು ಜೋರಾಗಿ ಗಾಳಿ ಮಳೆಗೆ ಮುರಿದು ಬೀಳಬೇಕು ಅಥವಾ ನೀರಿಲ್ದಲೇನೆ ಸಾಯ್ಬೇಕು. 2 ಕಾರಣ. ನೀವೆಲ್ಲ ಅಡಕೆಕಾಯಿ ನೋಡಿರ್ತೀರಾ, ನೋಡಕ್ಕೆ ಇದೇ ತರ ಇರುತ್ತೆ. ಆದ್ರೆ ಇವಾಗ ಅಡಕೆಕಾಯಿಯ ಕಾಲ ಮುಗ್ದಿರೋದ್ರಿಂದ ಇದೆಲ್ಲ ಹಣ್ಣು ಅಡಕೆ, ಗೋಟು ಅಂತ ಕರಿತೀವಿ. ಅಡಕೆಕಾಯಿ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಕೀಳಬೇಕಾದ್ರೆ ಹಸಿರು ಹಾಗೂ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅದು ಹದವಾದ ಅಡಕೆ ಅಂದ್ರೆ ನಾವು ತಿನ್ನಲು ಯೋಗ್ಯವಾದ ಅಡಕೆ. ಆ ತರದ ಅಡಕೆಕಾಯಿಗಳನ್ನ ಕೀಳ್ತಾರೆ. ಕಿತ್ತ ನಂತರ ಅದನ್ನ ಮೊದಲು ತಗೊಂಡೋಗಿ ಸುಲಿತಾರೆ. ಸುಲಿದ ನಂತರ ನಿಮ್ಗೆ ಬರದೆ ಉಂಡು ಅಡಕೆ, ನೋಡಕ್ಕೆ ಗೋಲಿ ತರ ಇರುತ್ತೆ. ಅದನ್ನ ನಾವು ಮಧ್ಯಭಾಗ ಮಾಡ್ಕೊಂಡ್ರೆ ಬಟ್ಲಡಿಕೆ ಆಗತ್ತೆ. ಅದನ್ನ 4 ಭಾಗಗಳು ಮಾಡ್ಕೊಂಡ್ರೆ ಚೂರಡಿಕೆ ಆಗತ್ತೆ. ಅದರ ಮುಂದುವರಿದ ಭಾಗವೇ ಪುಡಿ ಅಡಿಕೆ, ವಿಳ್ಳೆದೆಲೆ ಅಡಿಕೆ ಜೊತೆ ಉಪಯೋಗಿಸುವಂತ ಅಡಿಕೆ. ಆ ತರದ ಹದವಾದ ಅಡಿಕೆಯನ್ನ ಕೀಳ್ತಾರೆ. ಕಿತ್ತ ನಂತರ ಮೊದಲು ತಗೊಂಡೋಗಿ ಸುಲಿದ ನಂತರ ಚೆನ್ನಾಗಿ ನೀರಿನಲ್ಲಿ ಬೇಯಿಸಿದ ನಂತರ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿದ ನಂತರ ನಮ್ಮ ಮಾರುಕಟ್ಟೆಗಳಿಗೆ ತಂದ್ಕೊಡ್ತಾರೆ. ಈ ತರ ವಿಧಾನವನ್ನ ಏನಾದ್ರೂ ಮಾಡದೇ ಇದ್ರೆ ಹದವಾದ ಅಡಿಕೆ ಬಿದ್ದ ತಕ್ಷಣ ನಾವೇನಾದ್ರೂ ತಿಂದ್ರೆ ನಮ್ಗೆ 2 ರಿಂದ 3 ನಿಮಿಷಗಳಲ್ಲಿ ತಲೆ ಚಕ್ಕರ ಬರಕ್ ಶುರುವಾಗುತ್ತೆ. ಅಷ್ಟು ನಶೆ ಅಂಶ ಅಡಿಕೆ ಕಾಯಿನಲ್ಲಿರುತ್ತೆ. ನೀವು ಯಾವತ್ತಾದ್ರೂ ಅನ್ಕೊಂಡಿರ್ತೀರಾ ಅಡಿಕೆ ವಿಳ್ಳೆದೆಲೆ ಎಲ್ಲಾದ್ರೂ ಮದುವೆ ಮನೇಲಿ ಹಾಕೊಂಡಾಗ ಯಾಕೋ ಸ್ವಲ್ಪ ತಲೆ ತಿರುಗ್ದಂಗ ಆಗ್ತಿದೆ ಅಂತ. ಅದು ಇದೇ ಕಾರಣ. ಚೆನ್ನಾಗಿ ಯಾವಾಗ ಬೇಯಿಸಿರಲ್ಲ ಆ ತರ ತಲೆಗೆ ತಿರುಗಿರುತ್ತೆ. ಅದೇ ಅಡಕೆಕಾಯಿ ಹಣ್ಣಾದ್ರೆ ಇದು ಗೋಟು ಅಂತ ಕರಿತೀವಿ. ಇದು ಹೆಚ್ಚು ಜರ್ದಾ ಪಾನ್ ಪರಾಗ್ ಮಾಡಕ್ಕೆ ಹಾಗೂ ಪೇಂಟಿಂಗ್ ಇಂಡಸ್ಟ್ರಿಗೆ ಇದು ಹೆಚ್ಚು ಹೋಗುತ್ತೆ. ಪೇಂಟಿಂಗ್ ಇಂಡಸ್ಟ್ರಿಗೆ ಏನಕ್ಕೆ ಹೆಚ್ಚು ಹೋಗುತ್ತೆ? ಅಡಕೆಯ ಬಣ್ಣ ನಿಮ್ಮ ಬಟ್ಟೆ ಮೇಲೆ 1 ಸಲ ಹಾಕ್ಬಿಟ್ರೆ ನಿಮ್ಗೆ ಯಾವುದೇ ಕೆಮಿಕಲ್ ಹಾಕಿ ಉಜ್ಜಿ ಅಡಕೆ ಬಣ್ಣ ಹೋಗಲ್ಲ ಅಷ್ಟು. ಆದ್ರಿಂದ ಹೆಚ್ಚು ಪೇಂಟಿಂಗ್ ಇಂಡಸ್ಟ್ರಿಗೆ ಇದು ಹೋಗುತ್ತೆ. ಜರ್ದಾ ಪಾನ್ ಪರಾಗ್ ತಿನ್ನೋರೆಲ್ಲ ನೋಡಿರ್ತೀರಾ, ಅಡಕೆಯನ್ನ ತಿಂದು ರಸವನ್ನ ನುಂಗಿ ಅಡಕೆಯನ್ನು ಹೋಗಿತಾ ಇರ್ತಾರೆ. ಯಾಕೆ ಅಂದ್ರೆ ಹದವಾದ ಅಡಕೆಗಿನ್ನ ಹೆಚ್ಚು ನಶೆ ಅಂಶ ಈ ಗೋಟಿನಲ್ಲಿ ಇರುತ್ತೆ. ಆದ್ರಿಂದ ಅಡಕೆಯನ್ನು ತಿಂದ್ರೆ ಅವರು ಬಿದೋಗ್ತಾರೆ, ಆದ್ರಿಂದ ಹೋಗಿತಾರೆ. ಈ ತರದ ಅಡಕೆನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ನಾನಾಗ್ಲೇ ಹೇಳಿದೆ, ನಮ್ಮ ತೋಟದಲ್ಲಿ 170 ವರ್ಷದ ಹಳೆಯ ಮರ ಇದೆ ಅಂತ. ಆ ತರದ ಹಳೆ ಮರಗಳನ್ನ ಹುಡುಕಿ ಈ ತರದ ಗೋಟುಗಳನ್ನ ಬೆಳೆಸ್ಕೊಂತೀವಿ. ಬಿದ್ದ ನಂತರ ಇದರಲ್ಲೇ ಹೊಸ ಗಿಡಗಳನ್ನ ಮಾಡ್ಕೊಂತೀವಿ. ಯಾಕೆ ಅಂದ್ರೆ ತನ್ನ ತಾಯಿನೇ 170 ವರ್ಷ ಬದುಕಿದೆ ಅಂದ್ಮೇಲೆ ತನ್ನ ಮಗುವು ಕೂಡ ಅಷ್ಟೇ ವರ್ಷ ಬದುಕತ್ತೆ ಅಂತ ಒಂದು ಅಂದಾಜಿನಲ್ಲಿ ಹಳೆಯ ಮರಗಳಲ್ಲಿ ಹೊಸ ಗಿಡಗಳನ್ನ ಮಾಡ್ಕೊಂಡು ಹೋಗಿರುವ ಜಾಗಗಳಿಗೆಲ್ಲ ಹಾಕೊಂತೀವಿ. ಇಷ್ಟು ನಾವು ಕಷಾಯಕ್ಕೆ ಹಾಕಿದ ಸೊಪ್ಪಿನ ಬಗ್ಗೆ ಹಾಗೂ ನಮ್ಮ ತೋಟ.